ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಶಿಡ್ಲಘಟ್ಟದ ಡಾಲ್ಫಿನ್ ನಾಗರಾಜ್ ಅವಿರೋಧ ಆಯ್ಕೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರಾಗಿ ಶಿಡ್ಲಘಟ್ಟದ ಡಾಲ್ಫಿನ್ ನಾಗರಾಜ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘಗಳ ಕ್ಷೇತ್ರದಿಂದ ಎ ನಾಗರಾಜ್ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಶಿಡ್ಲಘಟ್ಟ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಅವಿರೋಧ ಆಯ್ಕೆಯಾಗಿದ್ದು, ಅವರ ಅಭಿಮಾನಿಗಳು ಬೆಂಬಲಿಗರು ಶಿಡ್ಲಘಟ್ಟದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಶಿಡ್ಲಘಟ್ಟ ತಾಲೂಕಿನ ಎಸ್ಎಫ್ಸಿಎಸ್ ಬ್ಯಾಂಕ್ಗಳ ಕ್ಷೇತ್ರದಿಂದ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಮತ್ತು ದಿಬ್ಬೂರಹಳ್ಳಿಯ ಡಿಎಚ್ ನಾಗರಾಜ್ ನಾಮಪತ್ರ ಸಲ್ಲಿಸಿದ್ದರು. ಈ ಪೈಕಿ ಡಿಎಚ್ ನಾಗರಾಜ್ ತಮ್ಮ ನಾಮಪತ್ರ ವಾಪಸ್ ಪಡೆದಿದ್ದು, ಡಾಲ್ಫಿನ್ ನಾಗರಾಜ್ ಮಾತ್ರ ಕಣದಲ್ಲಿ ಉಳಿದು ಅವಿರೋಧ ಆಯ್ಕೆಯಾಗಿದ್ದಾರೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧ ಆಯ್ಕೆಯಾದ ನಾಗರಾಜ್ ಶಿಡ್ಲಘಟ್ಟಕ್ಕೆ ಆಗಮಿಸುತ್ತಿದ್ದಂತೆ ಅವರ ಅಭಿಮಾನಿಗಳು ಬೆಂಬಲಿಗರು ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಾಗರಾಜ್ಗೆ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಹೂಹಾರ ಹಾಕಿ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ನಾಗರಾಜ್, ಡಿಸಿಸಿ ಬ್ಯಾಂಕ್ಗೆ ನನ್ನನ್ನು ಎಲ್ಲ ಪಕ್ಷದ ಮುಖಂಡರು ಕೂಡ ಅವಿರೋಧ ಆಯ್ಕೆ ಮಾಡಲು ಸಹಕರಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಶಾಸಕ ಮೇಲೂರು ರವಿಕುಮಾರ್ ಸೇರಿದಂತೆ ಎಲ್ಲ ಕಾಂಗ್ರೆಸ್, ದಳ, ಬಿಜೆಪಿ ಮುಖಂಡರು, ಎಸ್ಎಫ್ಸಿಎಸ್ ಬ್ಯಾಂಕ್ಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ನನಗೆ ಬೆಂಬಲ ನೀಡಿದ್ದು, ಅವರ ನಿರೀಕ್ಷೆಯಂತೆ ಕಾರ್ಯನಿರ್ವಹಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಪಂಪ್ ನಾಗರಾಜ್, ರಾಮಾಂಜಿನಪ್ಪ, ಶ್ರೀನಾಥ್, ನಾಗನರಸಿಂಹ, ಕೆ ನರಸಿಂಹಮೂರ್ತಿ, ರವಿಶಂಕರ್, ಕೆ ನಾರಾಯಣಸ್ವಾಮಿ, ಅಲಸೂರು ಆಂಜಿ, ಮಂಜುನಾಥ್, ರಾಮಾಂಜಿ, ಸೈಯದ್ ಬಾಬಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಎಸ್ಡಿಎಲ್ ನ್ಯೂಸ್, ಲೋಕೇಶ್, ಶಿಡ್ಲಘಟ್ಟ. ನಮಸ್ಕಾರ. ಇವತ್ತು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕಿನಿಂದ ಚುನಾವಣೆ ನಡೆಯಿತು. ಅದಕ್ಕೆ ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸುಧಾಕರಣ್ಣವರು ಹಾಗೂ ರಾಜೀವ್ ಗೌಡರು, ಶಶಿಯವರು, ನಮ್ಮ ಪುಟ್ಟು ಆಂಜನಪ್ಪನವರು, ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಸೇರಿ ನನ್ನನ್ನು ಇವತ್ತು ಈ ಒಂದು ಬ್ಯಾಂಕಿಗೆ 2ನೇ ಬಾರಿ ಕಳಿಸ್ಕೊಟ್ಟಿರೋದಕ್ಕೆ ನಾನು ಅವರಿಗೆ ಆಭಾರಿಯಾಗಿರ್ತೀನಿ. ನನ್ನ ಕೈಯಲ್ಲಾದಷ್ಟು ನಾನು ಇವ್ರಿಗೆಲ್ರಿಗೂ ಏನು ಸಹಾಯ ಆಗುತ್ತೆ ಅದನ್ನು ಮಾಡ್ತೀನಿ. ಹಾಗೆ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರು ಎನ್ ರೇವಣ್ಣವರು, ಎನ್ ರೇವಣ್ಣವರು ಹಾಗೂ ಅವರ ಎಲ್ಲ ಸಪಾಟಿ ಇದ್ದಂಥ ಎಲ್ಲ ಮುಖಂಡರುಗಳು ಸೇರಿ ಮಂಕ್ ಮುನಿಯಪ್ಪನವ್ರು ಇರ್ಬೋದು, ಉಜ್ಗೂರು ರಾಮಣ್ಣವ್ರು ಇರ್ಬೋದು, ಹಾಗೆ ರಘು ಅಣ್ಣವ್ರು ಇರ್ಬೋದು, ಎಲ್ಲ JDS ನಾಯಕರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಆ JDS ಮುಖಂಡರೊಳಗೂ ನಾನು ಈ ಸಮಯದೊಳಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಬಿಜೆಪಿ ಕಾರ್ಯಕರ್ತರಾದಂಥ ನಮ್ಮ XMLA ಆದಂಥ ರಾಜಣ್ಣವರು ಹಾಗೂ ರಾಮಚಂದ್ರಗೌಡರು ಹಾಗೂ ನಮ್ಮ ಡಾಕ್ಟ್ರು ಜಯರಾಮಣ್ಣವರು, ಅವ್ರದ್ದು ಒಂದೇ ಸೀಟ್ ಇದ್ರೂ ನನಗೆ ನಾನು ಇದ್ದೀನಪ್ಪ, ನೀನು ಯೋಚನೆ ಮಾಡಬೇಡ ಅಂತ ಬೆಂಬಲ ಕೊಟ್ಟು ಇವತ್ತಿನ ದಿವಸ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ಅವ್ರಿಗೂ ಸಹ ನಾನು ಈ ಸಮಯದಲ್ಲಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಎಲ್ಲ ಶಿಡ್ಲಘಟ್ಟ ಕ್ಷೇತ್ರದ SSN ಇರ್ಬೋದು, SFS ಸೊಸೈಟಿಲಿರ್ಬೋದು, 9 ಸೊಸೈಟಿಗಳವರು ಎಲ್ಲರೂ ಯಾವುದೇ ಕಾರಣಕ್ಕೂ ನೀನು ಹಿಂದೆ 5 ವರ್ಷ ಚೆನ್ನಾಗಿ ನಡ್ಸ್ಕೊಂಬಂದಿದ್ಯಾ, ನಿನ್ನ ಜೊತೆಯಲ್ಲಿ ಇರ್ತೀವಿ ಅಂತ
ಆ ಸೊಸೈಟಿ ಸೆಕ್ರೆಟರಿಗಳಿರ್ಬೋದು, ನಿರ್ದೇಶಕಗಳಿರ್ಬೋದು, ಡೆಲಿಗೇಟ್ ಆದಂಥ ನಂಬರ್ಗಳಿರ್ಬೋದು, ಒಟ್ಟಾಗಿ ಜೊತೆಯಲ್ಲಿ ಹೋಗಬೇಕು ಅಂತೇಳಿ ನನ್ನನ್ನು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ನನಗೊಂದು ಬೆಟ್ಟದಷ್ಟು ಗಮನ ಬಂದಿದೆ. ನಾನು ಹಿಂದೆ ಡೈರೆಕ್ಟ್ ಆಗಿದ್ದಾಗ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು ನನ್ನನ್ನು. ನನ್ನ ಕ್ಷೇತ್ರಕ್ಕೆ 100 ಕೋಟಿಗಳನ್ನು ಕೊಡಿಸಿದ್ದೀನಿ. ನಾನು ಎಲ್ಲ ರೈತರ ಮುಖಂಡರಿಗೂ, ಆಗ ನನ್ನ ಅಕ್ಕ ತಂಗಿಗಳಿಗೂ ಬೇಕಾದಷ್ಟು ಸಾಲ ಕೊಡಿಸಿದ್ದೆ. ಕಾರಣಾಂತರದಿಂದ ನಮ್ಮದು ಏನೋ ತೊಂದರೆ ಆಗಿ 1.5 ವರ್ಷ ಆಯಿತು. ನಮ್ಮ ಬ್ಯಾಂಕ್ದು ಹೆಚ್ಚು ಕಡಿಮೆ ಆಗಿ 1.5 ವರ್ಷದಿಂದ ನಾವು ಪೈಸಾ ಕೊಡ್ಸೋಕ್ಕಾಗಿಲ್ಲ. ಮುಂದೆ ಬರೋಂಥ ದಿನಗಳೊಳಗೆ ಸತ್ತು ಪ್ರಯತ್ನ ಮಾಡಿ ಹಿಂದೆ ಏನು ನಡ್ಕೊಂಡಿದ್ದೀವೋ ಅದಕ್ಕಿಂತ ಹೆಚ್ಚಾಗಿ ನಡ್ಕೊಳ್ತೀನಿ ಅಂತೇಳಿ ಇವತ್ತು ತಮ್ಮೆಲ್ರಿಗೂ ನಾನು ಎಲ್ಲ 3 ಪಾರ್ಟಿ ಮುಖಂಡರುಗಳಿಗೂ ಹಾಗೂ ಎಲ್ಲ ನನ್ನ ಕ್ಷೇತ್ರದ ಎಲ್ಲ ಮುಖಂಡರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್.